ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇಎಲ್ಲಿ KCET ಮತ್ತೆ ನೀಟಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನೀಡ್ತಾ ಇರುವಂತದ್ದು. ಮೊದಲನೇದಾಗಿ, ಸೊ ಇವತ್ತು ಬೆಳಗ್ಗೆಯಿಂದ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಫೀಲ್ ಮಾಡಿರ್ತೀರಿ, ಇವತ್ತು ಏನು ಕೆಇ ಅವರ ವೆಬ್ಸೈಟ್ ಅಲ್ಲಿ ಅಥವಾ ಸರ್ವರ್ ಅಲ್ಲಿ ಸ್ಪೀಡ್ ಇದೆ, ಸೊ ಡೆಫಿನೆಟ್ಲಿ ನಮಗೆ ಖುಷಿ ಕೊಡುವಂತಹ ಒಂದು ಸ್ಪೀಡ್ ಅದು. ಆದ್ರೆ ಇನ್ನೂ ಸ್ಪೀಡ್ ಆಗ್ಬೇಕು, ಯಾಕಂದ್ರೆ ಇನ್ ಬಿಟ್ವೀನ್ ಸರ್ವರ್ ಎರರ್ ಅಂತ ಬರ್ತಾ ಇದೆ, ಕನೆಕ್ಷನ್ ಟೈಮ್ ಔಟ್ ಅಂತ ಬರ್ತಾ ಇದೆ, ಇವೆಲ್ಲ ಬರ್ತಾ ಇದೆ. ಬಟ್ ಅದು ಕೂಡ ನಾಳೆ ಹೊತ್ತಿಗೆ ಸರಿ ಆಗಬಹುದು. ಅಂದ್ರೆ ಮೊನ್ನೆ ಇದ್ದಂತಹ 1G ಸ್ಪೀಡ್ ಅಟ್ ಲೀಸ್ಟ್ 2G ದಾಟಿ 3G ಗೆ ಪ್ರವೇಶ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಸೊ ನಾಳೆ ಹೊತ್ತಿಗೆ ಅದು 4G ಆಗ್ಲಿ, ನಾಡಿದ್ದು 5G ಸ್ಪೀಡಿಗೆ ಹೋಗ್ಲಿ ಅಂತ ಹೇಳಿ ಕೇಳ್ಕೊಳ್ಳಂತೆ. ಇನ್ನು ಕೆಇಎಗೆ ಸಂಬಂಧಪಟ್ಟಾಗೆ KCET ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, BSc ನರ್ಸಿಂಗ್ ಮತ್ತೆ BSc ನರ್ಸಿಂಗ್ ಎಸ್ಪೆಷಲಿ BSc ನರ್ಸಿಂಗ್ ಸೀಟ್ ಮೆಟ್ರಿಕ್ಸ್ ಮತ್ತೆ ಫೀ ಸ್ಟ್ರಕ್ಚರ್ ಅನ್ನ ಕೊಟ್ಟಿರುವಂತದ್ದು. ಸೊ BSc ನರ್ಸಿಂಗ್ ಫೀ ಸ್ಟ್ರಕ್ಚರ್ ಮತ್ತೆ ಇಲ್ಲಿ ನೋಡಬಹುದು, ಫೀ ಸ್ಟ್ರಕ್ಚರ್ ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಗವರ್ಮೆಂಟ್ ಕಾಲೇಜಸ್ ಗಳಿಗೆ 10,000 ಪರ್ ಇಯರ್, ಈವನ್ ಗವರ್ಮೆಂಟ್ ಕೋಟಾ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಗಳಿಗೆ 10,000 ಪರ್ ಇಯರ್, ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಸೊ 1 lakh ಪರ್ ಇಯರ್ ತಗೋಬೇಕು ಡಾಮಿಸೈಲ್ ಆಫ್ ಕರ್ನಾಟಕ ಇದ್ರೆ, ನಾನ್ ಡಾಮಿಸೈಲ್ ಆಫ್ ಕರ್ನಾಟಕ ಇದ್ರೆ 1,40,000 ತಗೋಬೇಕು ಅನ್ನೋದನ್ನ ಕೊಟ್ಟಿರುವಂತದ್ದು. ಇನ್ನು BSc ನರ್ಸಿಂಗ್ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಇದನ್ನು ಕೂಡ ನೋಡ್ಕೊಳ್ಳಬಹುದು. ಇದರ ಜೊತೆಗೆ ಇನ್ನೂ ಕೂಡ ಕೆಇ ಅವರ ಕಡೆಯಿಂದ ಫಾರ್ಮಾ ಡಿಗೆ ಸಂಬಂಧಪಟ್ಟ ಹಾಗೆ ಕಾಲೇಜಸ್ಗಳು ಆಡ್ ಆಗಿಲ್ಲ. BSc ನರ್ಸಿಂಗ್ ಇವತ್ತಿನ ತನಕ ಆಡ್ ಆಗಿರ್ಲಿಲ್ಲ, ಮೇ ಬಿ ನಾಳೆಯಿಂದ ಆಡ್ ಆಗ್ತದೆ. ಸೊ ಆದಷ್ಟು ಬೇಗ ಅವೆಲ್ಲ ಕಾಲೇಜಸ್ಗಳು ಆಡ್ ಆಗಲಿ. ಇದು ಕೆಇಗೆ ಸಂಬಂಧಪಟ್ಟ ಹಾಗೆ. ಇನ್ನು ನೀಟಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಸಮಯವನ್ನ 17th ವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾರಿಗೆ ಇದನ್ನು ಬಹಳ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇದು ಯಾರಿಗೆ ಅಂದ್ರೆ, ಇದುವರೆಗೆ ಕೆಇಎಯ ಅಪ್ಲಿಕೇಶನ್ ಫಾರ್ಮ್ ಅನ್ನೇ ಹಾಕದೇನೆ ಓನ್ಲಿ ಲಾಂಗ್ ಟರ್ಮ್ ಅಂತ ಹೇಳಿ ನೀಟಿಗೋಸ್ಕರ ಮಾತ್ರ ವೇಟ್ ಮಾಡ್ತಿದ್ದಂತ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಸರ್ ನಾನು ಕೂಡ ನೀಟಿಗೆ ವೇಟ್ ಮಾಡ್ತಾ ಇದ್ರೆ, ಆದ್ರೆ ಕೆಇ ಅಪ್ಲಿಕೇಶನ್ ಹಾಕಿದ್ದೀನಿ ಮತ್ತೆ ಈಗೂ ಹಾಕ್ಬೇಕಾ ಅಂತ ಕೇಳಿದ್ರೆ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ನಿಮ್ಮ ಕೈಯಲ್ಲಿ ವೆರಿಫಿಕೇಶನ್ ಸ್ಲಿಪ್ ಇದೆ, ಮತ್ತೆ ಮೊನ್ನೆ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಬಿಟ್ಟಾಗ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ್ದೀರಿ ಅಂತ ಆದ್ರೆ ನೀವು ಮತ್ತೆ ರಿಜಿಸ್ಟ್ರೇಷನ್ ನಿಮಗಾಗಿ ಇದು ಇರೋದಿಲ್ಲ ಅನ್ನೋದು ಗೊತ್ತಿರಲಿ. ಒಟ್ನಲ್ಲಿ ಇದುವರೆಗೆ ಯಾರ್ಯಾರು ಕೆಇ ಅಪ್ಲಿಕೇಶನ್ ಫಾರ್ಮ್ ಅನ್ನೇ ಫಿಲ್ ಮಾಡಿಲ್ಲ ಅಂಥವರಿಗಾಗಿ ಮಾತ್ರ ಈ ಒಂದು ಹೊಸ ರಿಜಿಸ್ಟ್ರೇಷನ್ ಇರುವಂತದ್ದು. ಅದರ ಜೊತೆಗೆ ಯಾರ್ಯಾರು ಇನ್ನೂ ಕೂಡ ನೀಟ್ ರೋಲ್ ನಂಬರ್ ಅನ್ನ ಎಂಟರ್ ಮಾಡಿಲ್ಲ ಅಂಥವರಿಗೂ ಕೂಡ ಅವಕಾಶವನ್ನ ಕೊಟ್ಟಿರುವಂತದ್ದು. ಇದು ಫೈನಲ್ ಚಾನ್ಸ್, ಲಾಸ್ಟ್ ಚಾನ್ಸ್. ಅವರು ಕೂಡ ಯಾರ್ಯಾರು ನೀಟ್ ರೋಲ್ ನಂಬರ್ ಇದುವರೆಗೆ ಎಂಟ್ರಿ ಮಾಡಿಲ್ಲ ಅಂಥವರು ಕೂಡ 17ನೇ ತಾರೀಕು 11 ಗಂಟೆಯ ಒಳಗಾಗಿ ಬೆಳಗ್ಗೆ ನೀವು ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡಬಹುದು. ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಕೂಡ ಹಾಕಿಕೊಳ್ಳಬಹುದು. ಇದು ಎರಡನೇ ಅಪ್ಡೇಟ್ ಕೆಇ ಅವರ ಕಡೆಯಿಂದ. ಮೊದಲನೇದು BSc ನರ್ಸಿಂಗ್ ಫೀ ಸ್ಟ್ರಕ್ಚರ್ ಮತ್ತೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿದೆ. ಎರಡನೇದು ಹೊಸ ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡ್ಕೊಂಡಿಲ್ಲ ಅಂಥವ್ರು ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಅನ್ನು ಕೊಟ್ಟಿರುವಂತದ್ದು. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ನಾನು ಆಲ್ರೆಡಿ ಹೇಳಿದ ಹಾಗೆ ಕೆಇಎಲ್ಲಿ KCET ಆಪ್ಷನ್ ಎಂಟ್ರಿ ಏನಿದೆ ಅದು ನಡೀತಾ ಇದೆ. ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ KCET ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದು ಕಂಪಲ್ಸರಿನಾ, ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ? ಇಲ್ಲ, ಕಂಪಲ್ಸರಿ ಇಲ್ಲ. ಎರಡನೇ ಕ್ವಶನ್ ಕೇಳ್ತಾ ಇರೋ, ಸರ್ ನಾನು ಕೆಇಎಗೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಹಾಗೆ ಮಾಡಿದ್ರೆ ಏನಾದ್ರೂ ನೀಟಿಗೆ ಅಫೆಕ್ಟ್ ಆಗ್ತದಾ? ಆನ್ಸರ್ ಈಸ್ ಇಲ್ಲ, ಆಗೋದಿಲ್ಲ. ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೆ CET ಆಸ್ ಅ ಸೆಕೆಂಡ್ ಬ್ಯಾಕಪ್ ಅಂತ ಬೇಕು ಅಂದ್ರೆ ನೀವು ಆಡ್ ಮಾಡ್ಕೊಳ್ಳಿ, ಅದರಿಂದ ಏನೂ ತೊಂದರೆ ಇಲ್ಲ. ಮೂರನೇ ಕ್ವಶನ್ ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇದ್ದಾರೆ, ಇಲ್ಲ ಸರ್ ನನಗೆ ಇಲ್ಲಿ ಹಾಕಿರ್ತೀನಿ ಕೆಇಯಲ್ಲಿ ಒಂದು ಸೀಟ್ ಸಿಕ್ತು, ಮುಂದೆ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಲ್ಲೂ ಒಂದು ಸೀಟ್ ಸಿಕ್ತು, ನಾ ಏನ್ ಮಾಡ್ಬೇಕು? ಈ ಕ್ವಶನ್ಗೆ ಸದ್ಯದ ಮಟ್ಟಿಗೆ ನನ್ನ ಹತ್ತಿರನು ಆನ್ಸರ್ ಇಲ್ಲ. ಯಾಕೆ ಅಂದ್ರೆ, ಒಂದು ಫಸ್ಟ್ ಕೇಸು ನಾವು ಅನ್ಕೊಳ್ಳೋಣಂತೆ ಕೆಇ ಅವರು ಸೈಮಲ್ಟೇನಿಯಸ್ಲಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ KCET ಮತ್ತೆ ನೀಟಿಗೆ. ಹಂಗಾದ್ರಂತೂ ನಿಮಗೆ ಈ ಕ್ವಶನ್ ಅಲ್ಲಿ ಮೀನಿಂಗೇ ಇರೋದಿಲ್ಲ. ಯಾಕಂದ್ರೆ ನಿಮಗೆ ಫಸ್ಟ್ ಮೆಡಿಕಲ್ ಹಾಕಿ ಅದಾದ್ಮೇಲೆ ಇಂಜಿನಿಯರಿಂಗ್ ಹಾಕಿರ್ತೀರಿ, ಮೆಡಿಕಲ್ ಸಿಕ್ಕಿಲ್ಲ ಅಂದಾಗ ಮಾತ್ರ ಇಂಜಿನಿಯರಿಂಗ್ ಅನ್ನ ಅಲಾಟ್ ಮಾಡ್ತಾರೆ. ಎರಡನೇದಾಗಿ
ಒಂದೊಮ್ಮೆ ಕೆಇಎ ಮತ್ತೆ ನೀಟ್ ಎರಡು ಅಂದ್ರೆ ಕೆಸಿಇಟಿ ಮತ್ತೆ ನೀಟ್ ಸಪರೇಟ್ ಆಗಿ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಆಗ ನಿಮ್ಮ ಕ್ವಶನ್ ಒಂದು ಮೀನಿಂಗ್ ಇದೆ. ಬಟ್ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೆಇ ಅವರಿಗೆ ಕೊಡಬೇಕು, ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕೆಇ ಅಲ್ಲಿ ಏನಾದ್ರು ಅಂದ್ರೆ ಕೆಸಿಇಟಿ ಅಲ್ಲಿ ಸೀಟ್ ಸಿಕ್ಕರೆ ಅದನ್ನ ಹೋಲ್ಡ್ ಮಾಡಿಕೊಂಡು MBBS ಹೆಂಗ್ ಪಾರ್ಟಿಸಿಪೇಟ್ ಮಾಡೋದು ಅದನ್ನ ಕೆಇ ಅವರು ಹೇಳ್ತಾರೆ. ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕಲ್ವಾ? ಡೋಂಟ್ ವರಿ ಅಬೌಟ್ ದಟ್. ಬಟ್ ಈಗ ನಿಮ್ಮ ಕೆಲಸ ಏನು ಅಂದ್ರೆ ಚೆನ್ನಾಗಿ ಥಿಂಕ್ ಮಾಡ್ಕೊಳ್ಳಿ, ಮನೆಯಲ್ಲಿ ಡಿಸ್ಕಸ್ ಮಾಡ್ಕೊಳ್ಳಿ. ಮೆಡಿಕಲ್ ಆದ್ಮೇಲೆ ಸೆಕೆಂಡ್ ಆಪ್ಷನ್ ನಂದು ಇಂಜಿನಿಯರಿಂಗ್ ಇತ್ತು, ವೆಟರ್ನರಿ ಇತ್ತು, ಫಾರ್ಮ್ ಸೈನ್ಸ್ ಇತ್ತು, BSc ನರ್ಸಿಂಗು, ಬಿ ಫಾರ್ಮಾ ಡಿ ಏನೇ ಇದ್ರು ನೀವು ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಿಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಯು ಕ್ಯಾನ್ ಡೂ ಯುವರ್ ಆಪ್ಷನ್ ಎಂಟ್ರಿ, ಗೊತ್ತಿರಲಿ, ರೈಟ್? ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಇದಿಷ್ಟು ನಿಮಗಾಗಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.